ಸಾಮಾನ್ಯವಾಗಿ ನಮ್ಮ ಲೈಫ್ ಸ್ಟೈಲ್ ಆಗಿದೆ ಅಂದರೆ ಟ್ಯಾಬ್ಲೆಟ್ ತೊಗೊಂಡದು ಅಂತಂದರೆ ನಿಮ್ಮ ಬ್ಯಾಂಕಲ್ಲಿರೋ ದುಡ್ಡು ಯಾರೊಬ್ಬರು ತೊಗೊಂಡೋಗ್ಲಿ ಅಂತ ಕೊಲೆಸ್ಟ್ರಾಲನ್ನು ಚೆಕ್ ಮಾಡಿಸ್ಬಿಡಿ ಅಂತೀನಿ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಇಟ್ಸ್ ಬಿಸ್ನೆಸ್. ಬ್ಯಾಂಕಲ್ಲಿ ದುಡ್ಡು ಇಡ್ತಾರದೆ ನೀವು ಯೂಸ್ ಮಾಡಲಿ ಅಂತ ಹೇಳ್ಬಿಟ್ಟು ಅದನ್ನು ಯಾರೋ ಒಬ್ಬ ಬಂದು ಕಳ್ಳ ತೊಗೊಂಡ್ರೆ ಅದು ಓಕೆನಾ ನಿಮಗೆ? ಒಂದು ಪರ್ಸನಿಗೆ ತುಂಬ ಹೊಟ್ಟೆ ದಪ್ಪ ಇದೆ ಅಂತ ಹೇಳಿದ್ರೆ ಅವ್ರು ಅನ್ಹೆಲ್ದಿ ಅಂತ ಹೇಳೋದಕ್ಕಾಗೋದಿಲ್ವಾ? ಅನ್ಹೆಲ್ತಿ ಅಂತಲೇ ಹೇಳಲಿಕ್ಕಾಗಲ್ಲ, ಹೆಲ್ತಿ ಅಂತ ಕೂಡ ಹೇಳಲಿಕ್ಕಾಗಲ್ಲ. ಮಿರರ್ ಮುಂದೆ ನಾನು ನಿಂತ್ಕೊಂಡು ಹೇಳ ಅಯ್ಯೋ ನನಗೆ ಫ್ಯಾಟ್ ಜಾಸ್ತಿ ಐತೆ ಅದನ್ನು ಕಮ್ಮಿ ಮಾಡಬೇಕು ಅನ್ನೋ ನನಗೆ ಫೀಲಿಂಗ್ ಬರಬೇಕು ಹೊರತು ಸೇಫ್ ಮೆಡಿಸಿನ್ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹೊಟ್ಟೆ ಅಂತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತ ಕರಿಬೇಕು. ಹೊಟ್ಟೆನಲ್ಲೆಲ್ಲ ಕರಗಿಸ್ಬಿಟ್ಟು ಹೊಟ್ಟೆನಲ್ಲಿ 6 ಪ್ಯಾಕ್ಸ್ ಮಾಡಿಬಿಟ್ಟು ಬೇರೆ ಕಡೆ ಫ್ಯಾಟ್ ಇರ್ತಕ್ಕಂಥ ಯಾರು ವ್ಯಕ್ತಿ ಇದ್ದಾರೆ? ಕೊಲೆಸ್ಟ್ರಾಲ್ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಬ್ಯಾಂಕ್ ಬ್ಯಾಲೆನ್ಸು ಅದು ಇರಬೇಕು. ಅದ್ರ ಜೊತೆಗೆ ಅದನ್ನು ನಾವು ಖರ್ಚು ಮಾಡಬೇಕು. ಸಿಕ್ಕಾಬಡೆ ದುಡ್ಡಿದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಹಾಗೆ ಸಿಕ್ಕಾಬಡೆ ಫ್ಯಾಟ್ ನಾನು ಡೈಲಿ ಸ್ಟೋರ್ ಮಾಡ್ತಕ್ಕಂಥ ಫ್ಯಾಟ್ ಜಾಸ್ತಿ ಆದರೂ ಕೂಡ ಟೆನ್ಷನ್ ಆಗುತ್ತೆ. ಸೊ ನೀವು ತಿಂತಕ್ಕಂಥ ತುಪ್ಪದಿಂದನೇ ಫ್ಯಾಟ್ ಆಗಲ್ಲ, ನಾನ್ ವೆಜಿಟೇರಿಯನ್ ಫುಡ್ಡಿಂದನೇ ಫ್ಯಾಟ್ ಸ್ಟೋರ್ ಆಗಲ್ಲ. ಫ್ಯಾಟ್ ಸ್ಟೋರ್ ಆಗ್ತಿರೋದು ಇಲ್ಲಿ ಕೊಲೆಸ್ಟ್ರಾಲ್ಗೆ ಕಾರಣ ನೀವು ತಿಂತಾ ಇರ್ತಕ್ಕಂಥ ಒಂದು ಗ್ರೇನ್ಸ್. ಎಗ್ ಈಸ್ ನಾಟ್ ಎ ಹೆಲ್ತಿ ಫುಡ್. ವೈಟ್ ತೆಗೆದು ತಿನ್ನೋದು, ಎಲ್ಲೋ ತೆಗೆದು ತಿನ್ನೋದು, ಅದನ್ನು ಬಿಟ್ಬಿಟ್ಟು ಎಗ್ ಅಂತ ತಿಂತದ್ದು ಅಂದರೆ ಎಗ್ ಥರನೇ ತಿನ್ನಬೇಕು. ಜಿಮ್ ಅಲ್ಲಿ ಅಡ್ವೈಸ್ ಮಾಡಿದ್ದಾರೆ ಅಥವಾ ಡಯಟಿಷಿಯನ್ ಅಡ್ವೈಸ್ ಮಾಡಿದ್ದಾರೆ, ಯಾರೋ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಅಂತ ಈ ಒಂದು ಎಗ್ಗನ್ನು ಯೂಸ್ ಮಾಡ್ತಕ್ಕಂಥದ್ದು ನಮ್ಮ ಕಾಯಿಲೆಗೆ ಒಂದು ಮೂಲ ಕಾರಣ ಆಗುತ್ತೆ. ಈ ವೆಜಿಟೇರಿಯನ್ಸ್ಗೂ ನಾನ್ ವೆಜಿಟೇರಿಯನ್ಸ್ಗೂ ಈ ಕೊಲೆಸ್ಟ್ರಾಲ್ಗೆ ಯಾವುದೇ ಸಂಬಂಧ ಇಲ್ಲ. ಪನ್ನೀರು, ಮಿಲ್ಕು ಇದರಿಂದ ಯಾವುದರಿಂದನೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ, ಯಾಕಂದರೆ ಅದು ಸ್ಟೋರೇ ಆಗೋದಿಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಒಂದು ವೇಳೆ ನಮಗೆ ಕೊಲೆಸ್ಟ್ರಾಲ್ ಇತ್ತು ಅಂತ ಹೇಳಿದ್ರೆ ಯಾವ ಫುಡ್ ತಿನ್ನಬೇಕು, ಯಾವ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅನ್ನೋಂಥ ಕನ್ಫ್ಯೂಷನ್ನೇ ನಮಗೆ ಹೆಚ್ಚಾಗಿ ಇರುತ್ತೆ. ಅದರಲ್ಲೂ ಕೂಡ ಸೆಂಟ್ರಲ್ ಒಬೇಸಿಟಿ, ಹೊಟ್ಟೆ ಮಾತ್ರ ದಪ್ಪ ಇತ್ತು ಅಂತ ಹೇಳಿದ್ರೆ ಇನ್ನೊಬ್ಬರ ಮುಂದೆ ಹೋಗೋದಕ್ಕೂ ಕೂಡ ಒಂದು ರೀತಿ ಶೈನೆಸ್ ಅಂತ ಅನಿಸುತ್ತೆ. ಹೇಗಪ್ಪ ಈ ಹೊಟ್ಟೆಯನ್ನು ಕರಗಿಸ್ಕೊಳ್ಬೇಕು ಅನ್ನುವಂಥ ಒಂದು ಡೌಟ್ ಕೂಡ ಶುರುವಾಗುತ್ತೆ. ಹಾಗಿದ್ರೆ ಈ ಕೊಲೆಸ್ಟ್ರಾಲ್ ವಿಚಾರಕ್ಕೆ ಬಂದಾಗ ಯಾವೆಲ್ಲ ಆಹಾರಗಳನ್ನು ಸೇವನೆ ಮಾಡಬೇಕಾಗತ್ತೆ, ಇದಕ್ಕೂ ಫುಡ್ಡಿಗೂ ಏನಾದರೂ ನಿಜವಾಗಿಯೂ ಸ್ಟ್ರಾಂಗ್ ಕನೆಕ್ಷನ್ಸ್ ಏನಾದರೂ ಇದೆಯಾ? ಮೊಟ್ಟೆಯಲ್ಲಿ ಯಾವ ಭಾಗವನ್ನು ತಿನ್ನಬಹುದು? ಇದರಲ್ಲಿರುವಂಥ ಕನ್ಫ್ಯೂಷನ್ಸ್ ಏನೇನು? ಸೊ ಓವರಾಲ್ ಆಗಿ ಕೊಲೆಸ್ಟ್ರಾಲ್ ಹಾಗೇನೆ ಇದರ ಜೊತೆಗೆ ಇರುವಂಥ ಪ್ರೋಟೀನ್, ಹೆಚ್ಚಾಗಿ ಪ್ರೋಟೀನನ್ನು ಇವಾಗಿನ ಜನ್ರೇಷನಲ್ಲಿ ತಗೋತಾರೆ. ಇದನ್ನು ನಿಜವಾಗಿಯೂ ಕೂಡ ತಗೋಬಹುದಾ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜು ಕೃಷ್ಣಮೂರ್ತಿ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ರಾಜೂಸ್ ಹೆಲ್ತ್ ಇಂಡಿಯಾ ಅಂತಲೇ ಫೇಮಸ್ ಆಗಿದ್ದಾರೆ. ಸೊ ಸಾಮಾಜಿಕ ಕಳಕಳಿ ಉಳ್ಳಂಥ ಒಬ್ಬ ಶ್ರೇಷ್ಠವಾಗಿರುವಂಥ ವೈದ್ಯ ಅಂತಲೇ ಹೇಳ್ಬೋದು. ಬನ್ನಿ ಇವರನ್ನು ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರೋಗ್ಯವಾಗಿದ್ದೀರಾ? ಸೊ ನಿಮ್ಮಿಂದ ಈ ಮಾತು ಕೇಳಕ್ ಖುಷಿ ಆಗುತ್ತೆ. ಹೇಗಿದ್ದೀರಾ, ಚೆನ್ನಾಗಿದ್ದೀನಿ ಅನ್ನೋಕ್ಕಿಂತ ಹೇಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಇದ್ರೆ ಚೆನ್ನಾಗಿರಕ್ಕೆ ಸಾಧ್ಯ. ಹೌದು, ಆರೋಗ್ಯ ಇಲ್ಲ ಅಂದ್ರೆ ಚೆನ್ನಾಗಿರ್ಲಿಕ್ಕೆ ಆಗೋದಿಲ್ಲ. ಹೌದು. ಸೊ ತೂಕ ಹೆಚ್ಚು ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಹೆಚ್ಚು, ತೂಕ ಕಡಿಮೆ ಅಂದ್ರೆ ಅವರಲ್ಲಿ ಕೊಲೆಸ್ಟ್ರಾಲೇ ಇಲ್ಲ ಅನ್ನುವಂಥದ್ದು ಒಂದು ತಪ್ಪು, ಅದೊಂದು ಮಿತ್ ಅಂತಾನೆ ಹೇಳ್ಬೋದು. ಓಕೆ. ಇನ್ನು ಆಹಾರದ ವಿಚಾರದಲ್ಲಿ ಬಂದಾಗ ಸರ್, ಕೊಲೆಸ್ಟ್ರಾಲ್ ಇದ್ದವರು ಪನ್ನೀರ್ ತಿನ್ನಬಾರ್ದು, ಮಿಲ್ಕ್ ತಿನ್ನಬಾರ್ದು ಅಥವಾ ಮಿಲ್ಕ್ ಪ್ರಾಡಕ್ಟ್ ಅನ್ನ ಜಾಸ್ತಿ ಸೇವನೆ ಮಾಡಬಾರ್ದು ಹೇಳ್ತಾರೆ. ಅಂದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು, ತೂಕ ಹೆಚ್ಚಾಗುತ್ತೆ, ಪ್ರಾಬ್ಲಮ್ ಆಗಬಹುದು ಅಂತ. ಹೌದಾ ನಿಜವಾಗಿ? ತೂಕ ಹೆಚ್ಚಾಗ್ತಕ್ಕಂಥದ್ದು ಸುಳ್ಳು. ಯಾಕಂದ್ರೆ ಈ ನಾನು ಹೇಳಿದೆ ಈಗ ಕೀಟೋ ಡಯಟ್ ಅಲ್ಲಿ ಪನ್ನೀರ್ ತಿನ್ನಿಸ್ತಾರೆ, ಬರೀ ಪನ್ನೀರ್ ಕೊಡ್ತಾರೆ ಜಾಸ್ತಿ. ಪನ್ನೀರು ಮತ್ತೆ ಬೆಣ್ಣೆ ಇಂಥ ಫ್ಯಾಟ್ ಅಂಶ ಜಾಸ್ತಿ ಕೊಡ್ತಾರೆ. ಪನ್ನೀರಿಂದ ಫ್ಯಾಟ್ ಬರಲ್ಲ, ಯಾಕಂದ್ರೆ ಅದು ಹೊರಗಡೆಯಿಂದ ತಗೊಳ್ತಕ್ಕಂಥ ಫ್ಯಾಟು. ಅದನ್ನ ಬಾಡಿ ಸ್ಟೋರ್ ಮಾಡಲ್ಲ, ಇಟ್ಕೊಳ್ಳೋದಿಲ್ಲ, ತಗೊಳ್ಳೋದು ಇಲ್ಲ. ಎಕ್ಸ್ಟ್ರಾ ಎಷ್ಟು ಬೇಕಿದ್ರೆ ಸ್ವಲ್ಪ ತಗೊಳುತ್ತೆ, ಇನ್ನು ಉಳಿದಿದ್ನೆಲ್ಲ ದೇಹದಿಂದ ಹೊರಗೆ ಹಾಕುತ್ತೆ. ಹಾಗಾಗಿ ಯಾವುದು ಪನ್ನೀರು, ಮಿಲ್ಕು, ಆಮೇಲೆ ಮತ್ತೆ ಯಾವುದು ಈ ತುಪ್ಪ ಇದರಿಂದ ಯಾವುದರಿಂದನೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ, ಯಾಕಂದ್ರೆ ಅದು ಸ್ಟೋರೇ ಆಗೋದಿಲ್ಲ. ಸೊ ಬಟ್ ಹಂಗಂತ ಹೇಳ್ಬಿಟ್ಟು ಹೆಲ್ತಿ ನಾ ತಿನ್ಬೋದಾ? ಅವೆಲ್ಲ ರುಚಿಗೆ ತಿನ್ಬೇಕು. ಯಾಕಂದ್ರೆ ನಾನು ಹೇಳಿದೆ, ಒಂದು ಪ್ರೊಸೆಸ್ಡ್ ಫುಡ್ಡು, ನ್ಯಾಚುರಲ್ ಫುಡ್ ಅಂತ ಹೇಳಿದ್ವಿ. ಈಗ ಪನ್ನೀರ್ ಅಂತಕ್ಕಂಥದ್ದು ಪ್ರೊಸೆಸ್ಡ್ ಫುಡ್ಡು. ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡದೇ ಇರಬಹುದು, ಬಟ್ ಹೆಲ್ತ್ ಅಂತೂ ಅಫೆಕ್ಟ್ ಮಾಡಿಬಿಡುತ್ತೆ. ಕೊಲೆಸ್ಟ್ರಾಲ್ ಇದು ಪನ್ನೀರ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಲ್ಲ, ಬಟ್ ಇಟ್ ಈಸ್ ನಾಟ್ ಹೆಲ್ತಿ. ಇಟ್ಸ್ ಎ ಟೇಸ್ಟಿ ಫುಡ್. ಟೇಸ್ಟ್ ಪರ್ಪಸ್ ಇರ್ತೀನಿ, ಟೇಸ್ಟ್ ಪರ್ಪಸ್ಗೆ ಎಷ್ಟು ಬೇಕು ಸ್ವಲ್ಪ ತಿನ್ನಿ. ಅತಿ ಹೆಚ್ಚಾಗಿ ಪನ್ನೀರ್ ತಿಂತಕ್ಕಂಥದ್ದು, ಅತಿ ಹೆಚ್ಚಾಗಿ ತುಪ್ಪ ಯೂಸ್ ಮಾಡ್ತಕ್ಕಂಥದ್ದು, ಅತಿ ಹೆಚ್ಚಾಗಿ ಇದನ್ನು ಯಾವುದು ಹಾಲನ್ನು ಉಪಯೋಗಿಸ್ತಕ್ಕಂಥದ್ದು, ಅಗೇನ್ ಇಟ್ಸ್ ಅನ್ಹೆಲ್ತಿ. ಅದು ನಿಮ್ಗೆ ಹೆಲ್ತ್ ಹಾಳಾಗುತ್ತೆ. ಹೆಲ್ತ್ ಹಾಳಾದ್ಮೇಲೆ ಎಲ್ಲ ರೀತಿ ಬರೀ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗುತ್ತೆ. ಓಕೆ. ನಾನು ನಾನ್ ವೆಜಿಟೇರಿಯನ್ ಅಲ್ಲ, ವೆಜಿಟೇರಿಯನು. ಸೊ ಹೆಚ್ಚು ಸೊಪ್ಪು ತರಕಾರಿಗಳನ್ನೇ ತಿಂತಾ ಇದ್ದೀನಿ, ಹಾಗಿದ್ರೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ, ಯಾಕೆ ಡಾಕ್ಟರ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಏನು ಹೇಳ್ತೀರಾ ಸರ್ ಇದಕ್ಕೆ? ಈ ವೆಜಿಟೇರಿಯನ್ಸ್ಗೂ ನಾನ್ ವೆಜಿಟೇರಿಯನ್ಸ್ಗೂ ಈ ಕೊಲೆಸ್ಟ್ರಾಲ್ಗೆ ಯಾವುದೇ ಸಂಬಂಧ ಇಲ್ಲ. ನಾನ್ ವೆಜಿಟೇರಿಯನ್ ತಿಂತಾರಲ್ಲೂ ಕೂಡ ಕೊಲೆಸ್ಟ್ರಾಲ್ ತುಂಬಾ ಕಡಿಮೆ ಇರ್ತಕ್ಕಂಥ ಸುಮಾರು. ಚಿಕನ್ ತಿಂದ್ರೆ ಅಥವಾ ರೆಡ್ ಮೀಟ್ ತಿಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಆ ತರ ಏನು ಇಲ್ವಾ? ಅದು ಏನಂತಂದ್ರೆ ಫ್ಯಾಟ್ಗಿಂತ ಪ್ರೋಟೀನ್ ಅಲ್ಲಿ ಡೇಂಜರಸ್ ಇರ್ತಕ್ಕಂಥದ್ದು. ನೀವು ಮೀಟ್ ಯೂಸ್ ಮಾಡಿದಾಗ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಆಗಿ ಹೆಲ್ತ್ ಅಫೆಕ್ಟ್ ಆಗುತ್ತೋ ಹೊರತು ಅದರಲ್ಲಿ ಇರ್ತಕ್ಕಂಥ ಫ್ಯಾಟ್ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಫ್ಯಾಟ್ ನಮ್ಮ ದೇಹನೇ ಸೇರೋದಿಲ್ಲ. ನೀವು ನಾನ್ ವೆಜ್ ತಿಂದಾಗ ಅದರಲ್ಲಿರ್ತಕ್ಕಂಥ ಫ್ಯಾಟ್ ನಮ್ಮ ದೇಹ ಸೇರೋದಿಲ್ಲ, ಅದು ಎಕ್ಸ್ಕ್ರೀಟ್ ಆಗಿಬಿಡುತ್ತೆ. ಎಷ್ಟು ಬೇಕು ಅಷ್ಟು ತೊಗೊಂಡು ಉಳಿದಿದ್ದನ್ನೆಲ್ಲ ಎಕ್ಸ್ಕ್ರೀಟ್ ಮಾಡುತ್ತೆ. ಹಾಗಾಗಿ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ಗೂ ಈ ಒಂದು
ಕೊಲೆಸ್ಟ್ರಾಲ್ ಒಂದು ಫ್ಯಾಟ್ ಅನ್ನೋದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಎಷ್ಟೋ ಜನ ನೋಡಿರಿ ನಾನ್ ವೆಜಿಟೇರಿಯನ್ ಜಾಸ್ತಿ ತಿನ್ನತಕ್ಕಂಥವ್ರು ಸಣ್ಣನೇ ಇರ್ತಾರೆ ಅವರು. ಹೌದು, ಈ ಬರೇ ಆಮೇಲೆ ಬರೇ ಅನ್ನ ಬನ್ನ ತಿನ್ಕೊಂಡ ನಂತರ ಹೊಟ್ಟೆ ಬಿಟ್ಕೊಂಡು ದಪ್ಪ ಇರತಕ್ಕಂಥ ಎಷ್ಟೋ ಜನ ನೋಡ್ತೀವಿ. ಸೊ ಇಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು, ನೀವು ಹೇಳಿದ್ರಿ ವೆಜಿಟೇರಿಯನ್ ಫುಡ್ ನಾನು ಯೂಸ್ ಮಾಡ್ತಕ್ಕಂಥದ್ದು, ಆದರೂ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ. ನೋಡಿ, ಯಾವಾಗ ಇಂಬ್ಯಾಲೆನ್ಸ್ ಮಾಡ್ತೀವಿ ನಾವು ವೆಜಿಟೇರಿಯನ್ ಫುಡ್ಡಲ್ಲಿ, ನಾನು ಹೇಳಿದೆ ವೆಜಿಟೇರಿಯನ್ ಫುಡ್ ಅಂದರೆ ಅನ್ನನೇ ಜಾಸ್ತಿ ತಿಂದರೆ, ತರಕಾರಿ ಹಣ್ಣು ಸೊಪ್ಪನ್ನು ಸ್ವಲ್ಪ, ಈಗ ಏನು ಸಾಮಾನ್ಯವಾಗಿ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ಹಣ್ಣು ಸೊಪ್ಪು ತರಕಾರಿ ಅಂತಕ್ಕಂಥದ್ದು ಸೈಡ್ಸ್, ಅದು ಮೇನ್ ಫುಡ್ ಬಂದ್ಬಿಟ್ಟು ರೈಸು, ಮುದ್ದೆ, ಚಪಾತಿ, ಇದನ್ನ ಮೇನ್ ಫುಡ್ಡು. ಇನ್ನು ಉಳಿದಿದ್ದ ಹಣ್ಣನ್ನು ತರಕಾರಿನ ನಾವು ಸೈಡ್ಸ್ ಫುಡ್ ಸೈಡ್ಗೆ ಇರುತ್ತೆ. ಅದನ್ನು ಉಲ್ಟಾ ಮಾಡಿ, ನೀವು ಮೇನ್ ಫುಡ್ಡನ್ನು ತರಕಾರಿ ಮತ್ತು ಹಣ್ಣನ್ನು ಮಾಡ್ಕೊಳ್ಳಿ, ಅನ್ನನ ಸೈಡ್ಸ್ ಮಾಡ್ಕೊಳ್ಳಿ, ಸೈಡ್ಗೆ ಇಟ್ಬಿಡಿ. ಒಂದು ಸೈಡಿಗೆ ಅನ್ನ ಇರಲಿ, ಇನ್ನು ಉಳಿದಿದ್ದ ಮೇನ್ ಫುಡ್ಡನ್ನು ತರಕಾರಿ ಇಟ್ಬಿಡಿ. 100% ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ. ಬಟ್ ನಾವು ಉಲ್ಟಾ ಏನು ಮಾಡ್ತೀವಿ, ಅನ್ನ ಜಾಸ್ತಿ ಮಾಡ್ತೀವಿ, ಚಪಾತಿ ಜಾಸ್ತಿ ಮಾಡ್ತೀವಿ, ರಾಗಿ ಜಾಸ್ತಿ ಮಾಡ್ತೀವಿ, ಮಿಲೆಟ್ಸ್ ಜಾಸ್ತಿ ಮಾಡ್ತೀವಿ. ಇದೆಲ್ಲದು ಕಾರ್ಬೋಹೈಡ್ರೇಟ್ ಸ್ಟೋರ್ ಆಗ್ತಕ್ಕಂಥದ್ದು ಕೊಲೆಸ್ಟ್ರಾಲ್ ಆಗಿ, ಟ್ರೈಗ್ಲಿಸರೈಡ್ಸ್ ಆಗಿ. ಸೊ 100% ನಿಮ್ಮ ಕೊಲೆಸ್ಟ್ರಾಲಿಗೆ ಕಾರಣ ನೀವು ತಿಂತಾ ಇರ್ತಕ್ಕಂಥ ಒಂದು ಗ್ರೇನ್ಸ್, ಧಾನ್ಯಗಳೇನು ತಿಂತಿದ್ದಿರಲ್ಲ, ಕಾಳು ಬೆಳೆಗಳು, ಧಾನ್ಯಗಳು, ಇದರಿಂದ ನಾವು ಹೊರತು ಈ ತರಕಾರಿಯಿಂದ ಅಲ್ಲ. ತರಕಾರಿ ಜಾಸ್ತಿ ಮಾಡಿಕೊಂಡು ಕಾಳುಗಳನ್ನು ಕಮ್ಮಿ ಮಾಡಿ, ಅಂಥ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಈಗ ಮೊಟ್ಟೆ ವಿಚಾರಕ್ಕೆ ಬಂದಾಗ ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ, ಈಗ ಜಿಮ್ಮಿಗೆ ಹೋಗೋರಿಗೆ ಒಂದು ಇಷ್ಟು ಮೊಟ್ಟೆ ತಿನ್ನಬೇಕು ಅಂತ ಇರುತ್ತೆ, ಇಷ್ಟು ಚಿಕನ್ ತಿಂತಾರೆ, ಹೆಚ್ಚು ನಾನ್ ವೆಜ್ ತಿಂತಾರೆ ಪ್ರೋಟೀನ್ ವಿಚಾರಕ್ಕೆ ಅಂತ. ಸೊ ಮೊಟ್ಟೆಯಲ್ಲಿ ಕೆಲವರು ಹೇಳ್ತಾರೆ ಮೊಟ್ಟೆಯ ಹಳದಿ ಭಾಗವನ್ನು ತಿನ್ನಬಾರ್ದು, ಅದು ಒಳ್ಳೆಯದಲ್ಲ ಅಂತ. ಸೊ ಹಾಗಿದ್ರೆ ಕೊಲೆಸ್ಟ್ರಾಲ್ಗೂ ಅಥವಾ ಈ ಎಗ್ಗಲ್ಲಿರುವಂಥ ಯೆಲ್ಲೋ ಪಾರ್ಟ್ಗೆ ಏನಾದರೂ ಕನೆಕ್ಷನ್ ಇದೆಯಾ? ನಿಜವಾಗಿಯೂ ಮೊಟ್ಟೆಯಲ್ಲಿರ್ತಕ್ಕಂಥ ಹಳದಿ ಭಾಗ ಏನಿದೆ ಅದು ಆರೋಗ್ಯಕ್ಕೆ ಕೆಟ್ಟದೇನಾ ಸರ್ ಅಂತ? ಸೊ ಮೊಟ್ಟೆ ಅಂತ ನಾವು ಹೇಳಬೇಕು ಅಂತಂದರೆ ಅದರಲ್ಲಿ ಎಲ್ಲೋನೂ ಇರಬೇಕು, ವೈಟು ಇರಬೇಕು. ಅದೆಲ್ಲ ಟೋಟಲ್ ಈಗ ಸೇರಿರೋ ಮೊಟ್ಟೆ ಅಂತ ಕರಿತೀವಿ. ಅದನ್ನು ಸೆಪ್ರೇಟ್ ಮಾಡಿ ಅದನ್ನ ಮೊಟ್ಟೆ ಅಂತಲೇ ಆಗೋದಿಲ್ಲ. ಮೊಟ್ಟೆ ತಿನ್ನಂಗೆ ಅಲ್ಲ ಅದು. ಸೊನ್ನೆದಾಗಿ ನೀವು ಎಲ್ಲೋ ಪಾರ್ಟ್ ಅಂತ ಕೇಳೋದಾದರೆ, ಸೊ ಟೋಟಲ್ ಫಸ್ಟು ಬೇಸಿಕ್ ಲಾಜಿಕ್ ಏನಂತಂದರೆ, ಎಗ್ ಈಸ್ ನಾಟ್ ಎ ಹೆಲ್ತಿ ಫುಡ್. ಹೌದಾ? ಹೆಲ್ತಿ ಫುಡ್ ಇಸ್ ನಾಟ್ ಎ ಹೆಲ್ತಿ ಫುಡ್, ಇಟ್ಸ್ ಎ ಟೇಸ್ಟಿ ಫುಡ್. ಓಕೆ. ಮೊಟ್ಟೆ ಉದ್ದೇಶ ಏನು ಹೇಳಿ? ಮೊಟ್ಟೆ ಉದ್ದೇಶನೇ ಅದರ ಒಂದು ಸಂತತಿ ಬೆಳೀಲಿ ಅಂತೇಳಿ ಆಗ್ತಿರ್ತಕ್ಕಂಥದ್ದು. ಅದನ್ನು ಫರ್ಟಿಲೈಸ್ ಆಗೋಕ್ಕೆ ಬಿಡದಲ್ಲೇ ಹಾಗೆ ಅದನ್ನು ನಾವು ಆಹಾರವಾಗಿ ಸೇವಿಸ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ನೇಚರ್ ಕೊಟ್ಟಿರೋದು ಮೊಟ್ಟೆ ಅಂತ ಮಾಡಿರೋದು ಏನಂತಂದರೆ ಅದ್ರ ಉದ್ದೇಶ ಅದನ್ನು ಮರಿ ಮಾಡಿ ಅದ್ರ ಸಂತತಿ ಬೆಳೀಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಪರ್ಪಸ್ ನಮ್ಮ ಆಹಾರನೇ ಅಲ್ಲ ಫಸ್ಟ್ ಆಫ್ ಆಲ್ ಅದನ್ನು, ಎಗ್ ಅನ್ನೋದು. ಬಟ್ ಸ್ಟಿಲ್ ತಿಂತೀರಿ. ಸೊ ತಿನ್ನೋರಿಗೆ ನಾನು ಬೇಡ ಅಂತ ಹೇಳಲ್ಲ, ಸಿಂಪ್ಲಿ ನಾನು ಕೂಡ ಯೂಸ್ ಮಾಡ್ತೀನಿ. ಇಲ್ಲಿ ಹೇಳೋದೇನೆಂದರೆ ನಮ್ದು ಅಲ್ಲದೆ ಆಹಾರನ ಕಮ್ಮಿ ಮಾಡಿ. ಅದರಲ್ಲಿ 2 ಪೋರ್ಷನ್, ಈಗ ಎಗ್ ಅಂತ ಬಂದಾಗ 2 ಪೋರ್ಷನ್ ಇದೆ. ಒಂದು ವೈಟ್ ಎಗ್, ಆಲ್ಬ್ಯೂಮಿನ್ ಅಂತ ಹೇಳ್ತೀವಿ, ಅದು ಇಟ್ಸ್ ಎ ಪ್ರೋಟೀನ್. ಇನ್ನೊಂದು ಎಲ್ಲೋ ಬಂದ್ಬಿಟ್ಟು ಇಟ್ಸ್ ಫ್ಯಾಟ್. ಎಕ್ಸ್ಟ್ರಾ ವೈಟ್ ತಿಂತೀರಾ, ಇಟ್ಸ್ ಪ್ರೋಟೀನು. ಎಕ್ಸ್ಟ್ರಾ ಪ್ರೋಟೀನು ಬ್ಲಡ್ ಆಸಿಡಿಕ್ಕು. ಬ್ಲಡ್ ಯಾವಾಗ ಅಸಿಡಿಕ್ ಆಯಿತು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಪ್ರತಿಯೊಂದು ಸಮಸ್ಯೆ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಈ ಎಗ್ ವೈಟು ಹೈ ಪ್ರೋಟೀನ್ ಅಂತಕ್ಕಂಥದ್ದು ಅನಾರೋಗ್ಯ, ಹೆಲ್ತ್ ಹಾಳು ಮಾಡುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ ಅಂತ ಹೇಳ್ತೀನಿ ಒಂದು ಎಗ್ ವೈಟನ್ನು. ಸೊ ವೈಟ್ ಸರ್ ಹಂಗಾರೆ ವೈಟ್ ತೆಗೆದುಬಿಟ್ಟು ಎಲ್ಲೋ ತಿನ್ಬೋದಾ? ಎಲ್ಲೋ ಅಂತಕ್ಕಂಥದ್ದು ಫ್ಯಾಟ್ ಅಂಶ. ಫ್ಯಾಟು ನೀವು ಎಷ್ಟು ತಿಂದರೂ ಕೂಡ, ನಾನು ಹೇಳಿದೆ ನಿಮಗೆ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ಅಬ್ಸರ್ವ್ ಆಗೋದು, ಇನ್ನು ಉಳಿದಿದ್ದು ಎಕ್ಸ್ಕ್ರೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೀವು ಅದು ತಿನ್ನೋದ್ರಿಂದ ಯಾವುದೇ ಯೂಸು ಇಲ್ಲ, ಪ್ರಯೋಜನ ಇಲ್ಲ, ತೊಂದರೆನೂ ಇಲ್ಲ. ಓಕೆ. ಎಗ್ ಎಲ್ಲೋ ತಿಂದ್ಬಿಟ್ಟೆ ಅದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇಲ್ಲ, ಆಗಲ್ಲ. ಯಾಕಂದರೆ ಅಬ್ಸಾರ್ಪ್ಷನ್ ಆಗಲ್ಲ. ಎಷ್ಟು ಬೇಕು ಅಷ್ಟೇ ತೊಗೊಂಡು ನೀನು ಉಳಿದಿದ್ದನ್ನು ಎಕ್ಸ್ಕ್ರೀಟ್ ಮಾಡುತ್ತೆ, ಸ್ಟೋರ್ ಮಾಡಲ್ಲ ಅದನ್ನು. ಎಗ್ ಎಲ್ಲೋದಲ್ಲಿ ಇರ್ತಕ್ಕಂಥ ಫ್ಯಾಟನ್ನು ಬಾಡಿ ಸ್ಟೋರ್ ಮಾಡಲ್ಲ, ಅದರಿಂದ ಕೊಲೆಸ್ಟ್ರಾಲ್ ಆಗಲ್ಲ. ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ಹಂಗಂತ ಹೇಳಿ ಯಾವುದೇ ಯೂಸು ಕೂಡ ಇಲ್ಲ. ಸೊ ಟೋಟಲಿ ಹೇಳೋದಾದರೆ ಎಗ್ಗನ್ನು ಎಗ್ ಥರ ತಿನ್ನಬೇಕು. ವೈಟ್ ತೆಗೆದು ತಿನ್ನೋದು, ಎಲ್ಲೋ ತೆಗೆದು ತಿನ್ನೋದು, ಅದನ್ನು ಬಿಟ್ಬಿಟ್ಟು ಎಗ್ ಅಂತ ತಿಂತಿದ್ದೀವಿ ಅಂದರೆ ಎಗ್ ಥರನೇ ತಿನ್ನಬೇಕು. ಪೂರ್ತಿ ಎರಡೂ ಕೂಡ ಅಂಶ ಇರಲಿ, ಕಡಿಮೆ ಕ್ವಾಂಟಿಟಿ ಮಾಡಿ, ಅಪರೂಪಕ್ಕೆ ಮಾಡ್ಕೊಂಡು. ನಾನು ಅದನ್ನ ಹೇಳಿದೆ, ನಾಲ್ಗೆ ರುಚಿಗೆ ಯೂಸ್ ಮಾಡ್ತೀವಿ. ಸರಿ, ಒಂದು ಆಮ್ಲೆಟ್ ಯಾವಾಗ ಒಂದು ಅಪರೂಪಕ್ಕೆ ಒಂದು ಆಮ್ಲೆಟ್ ತಿನ್ನಿ ಅಂತಂದರೆ ಏನಿಲ್ಲ. ಹೆಲ್ತ್ಗೋಸ್ಕರ ತಿನ್ನಬೇಕು, ಪ್ರೋಟೀನ್ ಜಾಸ್ತಿ ಬೇಕು ಅಂತ ತಿನ್ನಬೇಕು. ಜಿಮ್ಮಲ್ಲಿ ಅಡ್ವೈಸ್ ಮಾಡಿದ್ದಾರೆ ಅಥವಾ ಡಯಟಿಷಿಯನ್ ಅಡ್ವೈಸ್ ಮಾಡಿದ್ದಾರೆ, ಯಾರೋ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಅಂತ ಈ ಒಂದು ಎಗ್ಗನ್ನು ಯೂಸ್ ಮಾಡ್ತಕ್ಕಂಥದ್ದು ನಮ್ಮ ಕಾಯಿಲೆಗೆ ಒಂದು ಮೂಲ ಕಾರಣ ಆಗುತ್ತೆ. ಓಕೆ. ಸೊ ಹಾಗಿದ್ರೆ ಎಗ್ ವೈಟ್ ನಮಗೆ ಆ್ಯಕ್ಚುಲಿ ಎಫೆಕ್ಟ್ ಆಗುತ್ತೆ. ಎಗ್ಗಲ್ಲಿರುವಂಥ ಯೆಲ್ಲೋ ಪಾರ್ಟ್ ತಿಂದರೂ ತಿಂದೇ ಇದ್ರೂ ಪ್ರಯೋಜನ. 2 ಪಾರ್ಟನ್ನು ನೀವು ನೋಡಿದಾಗ ಯೆಲ್ಲೋ ಪಾರ್ಟಿಗಿಂತ ವೈಟ್ ಪಾರ್ಟ್ ಡೇಂಜರಸ್ ಅಂತ ಹೇಳ್ತೀನಿ. ಆದರೆ ಜನ ಅದನ್ನು ಉಲ್ಟಾ ಅರ್ಥ ಮಾಡ್ಕೊಂಡಿರ್ತಾರೆ. ಎಲ್ಲೋ ಇದು ಪ್ರೋಟೀನ್ ಅಂತಕ್ಕಂಥ ಒಂದು ಬಿಸ್ನೆಸ್ ಅಲ್ಲ, ಅದಕ್ಕೋಸ್ಕರ ಅಷ್ಟೇ. ಓಕೆ. ಈವನ್ ಪರ್ಸ್ನಲಿ ನನ್ನ ವಿಚಾರಕ್ಕೆ ಹೇಳೋದಾದ್ರೂ ನಮ್ಮ ಮನೇಲೂ ಕೂಡ ಹೇಳೋದು ಎಗ್ ವೈಟ್ ತಿನ್ನು ಬೇಕಿದ್ರೆ, ಎಲ್ಲೋ ಅಷ್ಟು ಒಳ್ಳೇದಲ್ಲ ಅಂತ. ಬಟ್ ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು ಎಗ್ ವೈಟ್ ಆ್ಯಕ್ಚುಲಿ ನಮಗೆ ಕಂಪ್ಯಾರಿಟಿವ್ಲಿ ಅದೇ ಬ್ಯಾಡ್ ಎಫೆಕ್ಟ್ ಅನ್ನು ಕೊಡುತ್ತೆ ಅಂತ. ಸುಮಾರು. ಸೊ ಹಾಗಿದ್ರೆ ಆಹಾರದ ವಿಚಾರದಲ್ಲಿ ನಾವು ತಿಳ್ಕೊಂಡಿರೋದು ಸುಮಾರು ಭಾಗ ನಿಮ್ಮ ಮಾತು ಕೇಳಿದ್ಮೇಲೆ
ಅದೆಲ್ಲಾನು ರಾಂಗ್ ಅಂತ ಅದೆಲ್ಲ ನಂಗೆ ತಪ್ಪು, ಅನಿಸ್ತಾ ತಪ್ಪು, ಇದೆ. ತಪ್ಪು, ತಪ್ಪು. ಹೌದು, ಈಗ ನೋಡಿ ಮುಂಚೆ ಮೊಟ್ಟೆ ತಿಂತಿದ್ದಾರೆ, ಸೆಪರೇಟ್ ಮಾಡಿ ತಿಂತಿದ್ರ, ಎಗ್ ವೈಟ್ ಎಗ್ಗು ಎಲ್ಲೋ ಸೆಪರೇಟ್ ಮಾಡಿ ತಿಂದಿಲ್ಲ ಅವರು. ಅದು ಕೂಡ ಅಪರೂಪಕ್ಕೆ ತಿಂತಿದ್ರು ಅವರು. ದಿನ 10 ಮೊಟ್ಟೆ ತಿಂತಿದ್ರು ಯಾರಾದ್ರೂ? ಇಲ್ಲ ಅಂತಾರೆ, ಯಾರು ತಿಂತಿರ್ಲಿಲ್ಲ ಹಂಗೆ. ಯಾವಾಗೂ ಈಗ ನಾನ್ ವೆಜ್ ಆಗಲಿ ಚಿಕನ್ ಆಗಲಿ ಯಾವಾಗೂ ಅಪರೂಪಕ್ಕೆ ಹಬ್ಬದಲ್ಲಿ ಜನ ಎಲ್ಲ ಸೇರಿದಾಗ ಜಾತ್ರೆ ಇಂಥ ಟೈಮಲ್ಲಿ ಮಾಡ್ತಾ ಇದ್ದಿದ್ದು. ಈಗ ದಿನಕ್ಕೆ 3 ಹೊತ್ತು ಅದನ್ನೇ ತಿಂತೀವಿ. ಡೆಫಿನೆಟಾಗಿ ಹೆಲ್ತಿಗೆ ತೊಂದರೆ ಆಗುತ್ತೆ. ಅದು ನಾ ಹೇಳಿದ್ನಲ್ಲ, ನಾನ್ ವೆಜ್ ಆಗಲಿ ಎಗ್ ಆಗಲಿ ತಿನ್ನಬೇಡಿ ಅಂತ ಹೇಳ್ತಿಲ್ಲ ನಾನು. ಅದು ಆರೋಗ್ಯ ದೃಷ್ಟಿಯಿಂದ ತಿನ್ನಬೇಡಿ, ಆರೋಗ್ಯ ಸಿಗುತ್ತೆ ಅಂತ ತಿನ್ನಬೇಡಿ, ರುಚಿಗಾಗಿ ತಿನ್ನಿ. ಯಾವುದನ್ನೇ ರುಚಿಗಾಗಿ ತಿಂದರೆ ಎಷ್ಟು ತಿಂತೀವಿ? ಸ್ವಲ್ಪ ತಿನ್ನಬೇಕು. ಅದು ರುಚಿಗಾಗಿ ಅಂತ ರುಚಿಗೆ ಅಂದರೆ ನಾಲ್ಗೆಗೆ ಅಂತ ತಿನ್ನೋದನ್ನು ನಾಲ್ಗೆಗೆ ಎಷ್ಟಿದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿ. ಹೊಟ್ಟೆ ತುಂಬ ತಿಂತಕ್ಕಂಥದ್ದು, ತುಂಬ ಫ್ರೀಕ್ವೆಂಟಾಗಿ ತಿಂತಕ್ಕಂಥದ್ದು ಹೆಲ್ತ್ ಹಾಳು ಮಾಡುತ್ತೆ ಅಂತ. ಓಕೆ. ಕೊಲೆಸ್ಟ್ರಾಲ್ಗೆ ಕೆಲವರು ಟ್ಯಾಬ್ಲೆಟ್ ಅನ್ನ ತಗೋತಾರೆ, ಆ ಥರ ತಗೋಬಹುದಾ? ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಲೇಬಾರ್ದು ಅಂತ ನೀವು ಆವಾಗಲೇ ಹೇಳಿದ್ರಿ, ಆದರೆ ಈ ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ, ಟ್ಯಾಬ್ಲೆಟ್ ತಗೋಬೋದಾ ಹೇಗೆ ಅಂತ? ಈಗ ಬ್ಯಾಂಕಲ್ಲಿ ದುಡ್ಡು ಇಡಲೇಬಾರ್ದು ಅಂತ ಹೇಳ್ದಂಗೆ ಆಗುತ್ತೆ. ಬ್ಯಾಂಕಲ್ಲಿ ದುಡ್ಡು ಖರ್ಚು ಮಾಡಬೇಕು ಅಂತ ದಿನ ಅಂದರೆ ದುಡ್ಡು ಇಡೋಕ್ಕೆ ಬಿಡಬೇಡಿ. ಇರೋದನ್ನ ಯಾರು ಟ್ಯಾಬ್ಲೆಟ್ ತೊಗೊಂಡದು ಅಂತಂದರೆ ನಿಮ್ಮ ಬ್ಯಾಂಕಲ್ಲಿ ಇರೋ ದುಡ್ಡು ಯಾರೋ ಒಬ್ಬರು ತೊಗೊಂಡೋಗ್ಲಿ ಅಂತ ಆಯ್ತು. ನೀವು ಬ್ಯಾಂಕಲ್ಲಿ ದುಡ್ಡು ಹಾಕ್ತೀರಾ, ಯಾರೋ ಒಬ್ಬ ಕಳ್ಳ ಬ್ಯಾಂಕಲ್ಲಿ ನಿಮ್ಮ ಬ್ಯಾಂಕಲ್ಲಿರೋ ದುಡ್ಡನ್ನು ಕಳ್ಳ ಎತ್ಕೊಂಡಂಗೆ ನೀವು ಯೂಸ್ ಮಾಡ್ತಿಲ್ಲ, ನೀವು ಯೂಸ್ ಮಾಡಬೇಕದು. ಸ್ಟೋರ್ ಆಗ್ತಿರೋದೇ ನೀವು ಬ್ಯಾಂಕಲ್ಲಿ ದುಡ್ಡು ಇಡ್ತಿರೋದೇ ನೀವು ಯೂಸ್ ಮಾಡಲಿ ಅಂತ ಹೇಳ್ಬಿಟ್ಟು ಅದನ್ನು ಯಾರೋ ಒಬ್ಬ ಬಂದು ಕಳ್ಳ ತೊಗೊಂಡ್ರೆ ಅದು ಓಕೆನಾ ನಿಮಗೆ? ಇಲ್ಲ. ಹಾಗೆ ನಿಮ್ಮ ಬಾಡಿನಲ್ಲಿ ನಿಮ್ಮ ಬಾಡಿ ಸ್ಟೋರ್ ಮಾಡಿರ್ತಕ್ಕಂಥ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸ್ ಏನು ಹೇಳ್ತೀವಲ್ಲ, ಫ್ಯಾಟ್ ಅಂಶ, ಇದು ನೀವು ಯೂಸ್ ಮಾಡಬೇಕು ಹೊರತು ಮಾತ್ರೆ ಅದನ್ನು ಕಮ್ಮಿ ಮಾಡಬಾರ್ದು. ಸೊ ಒಂದು. ಎರಡನೇದು ಏನಂತಂದರೆ ತುಂಬ ಡೇಂಜರಸ್ ಇದು. ನಾನು ಕೊಲೆಸ್ಟ್ರಾಲ್ ವಿಷಯದಲ್ಲಿ ಹೇಳೋದಾದರೆ ಜಾಸ್ತಿ ಇದೆ ಅಂತ ನಿಮಗೆ ಅನಿಸ್ಬೇಕು ಹೊರತು ಲ್ಯಾಬ್ ರಿಪೋರ್ಟ್ ಚೆಕ್ ಮಾಡಿಲ್ಲ. ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಸುಮ್ಮನೆ ಎಕ್ಸ್ಟ್ರಾ ಅಲ್ಲಿ ಇಲ್ಲೆಲ್ಲ ಫ್ಯಾಟ್ ಅಕ್ಯುಮುಲೇಷನ್ ಆಗಿದೆ, ಮಿರರ್ ಮುಂದೆ ನಾನು ನಿಂತ್ಕೊಂಡು ಹೇಳಿ ಅಯ್ಯೋ ನನಗೆ ಫ್ಯಾಟ್ ಜಾಸ್ತಿ ಇದೆ ಅದನ್ನು ಕಮ್ಮಿ ಮಾಡಬೇಕು ಅನ್ನೋ ನನಗೆ ಫೀಲಿಂಗ್ ಬರಬೇಕು ಹೊರತು ಸೊ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ ಅಂತ ಅದಕ್ಕೆ ಸೊ ತಿಳ್ಕೊಳ್ಳೋದು ತಪ್ಪು. ಎರಡನೇದಾಗಿ ಕಮ್ಮಿ ಮಾಡಬೇಕಾ? ಕಮ್ಮಿ ಮಾಡೋದಕ್ಕೆ ನಿಮ್ಮಲ್ಲೇ ಇದೆಯಲ್ಲ, ನಾ ಹೇಳಿದೆ, ಅದನ್ನು ರೀಸೈಕಲ್ ಮಾಡಿ, ಫಾಸ್ಟಿಂಗ್ ಮಾಡಿ, ಡಯಟ್ ಮಾಡಿ, ಅದನ್ನು ರೀಸೈಕಲ್ ಮಾಡಿ ಫಾಸ್ಟಿಂಗ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಬೇಕು ಹೊರತು ಟ್ಯಾಬ್ಲೆಟ್ ತೊಗೊಂಡು ಒಬ್ಬ ಕಳ್ಳನ ಕೈಯಲ್ಲಿ ಕೊಟ್ಟಂಗೆ ನಿಮ್ಮ ದುಡ್ಡನ್ನ ಒಬ್ಬ ಕಳ್ಳನ ಕೈಯಲ್ಲಿ ಕೊಟ್ಟಂಗೆ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಈ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಗಳು ತುಂಬ ಕಾಂಪ್ಲಿಕೇಶನ್ಸ್ ಇದೆ, ತುಂಬ ಸೈಡ್ ಎಫೆಕ್ಟ್ಸ್ ಇದ್ದಾವೆ. ಜಸ್ಟ್ ಅಂತಂದರೆ ಜಸ್ಟ್ ನೀವು ಬೇಕಿದ್ರೆ ಗೂಗಲ್ ಮಾಡಿ ನೋಡ್ಬೋದು. ಕೊಲೆಸ್ಟ್ರಾಲ್ ಸ್ಟ್ಯಾಟಿನ್ಸನ್ನು ನಾವು ಯೂಸ್ ಮಾಡ್ತೀವಿ ಕೊಲೆಸ್ಟ್ರಾಲ್ಗೆ ಅಂತ ಹೇಳ್ಬಿಟ್ಟು, ಆ ಸ್ಟ್ಯಾಟಿನ್ಸಿಂದ ಡಯಾಬಿಟಿಸ್ ಬರುತ್ತೆ. ಡಯಾಬಿಟಿಸ್ ಬರುತ್ತೆ. ಹೌದು, ನೀವು ಲಾಂಗ್ ಟರ್ಮ್ ಯೂಸ್ ಮಾಡಿ 1 ವರ್ಷ 2 ವರ್ಷ ನೀವು ಕೊಲೆಸ್ಟ್ರಾಲ್ ಮಾತ್ರ ಹಾಗೆ ರೆಗ್ಯುಲರಾಗಿ ತೊಗೊಳ್ತಾ ಇದ್ದರೆ ನಿಮಗೆಲ್ಲ ಡಯಾಬಿಟಿಸ್ ಬರುತ್ತೆ, ಅಥವಾ ನಿಮ್ಗೆ ಆಲ್ರೆಡಿ ಇರೋ ಡಯಾಬಿಟಿಸ್ ಕಂಟ್ರೋಲಲ್ಲಿ ಸಿಗಲ್ಲ, ಹಂಗಾಗುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ, 100% ಆಗುತ್ತೆ. ಹಾಗೆ ಇನ್ನೊಂದು ಏನು ಮೇಡಮ್, ಈ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಅಂತೀರ, ಯಾವುದೇ ಒಂದು ಟ್ಯಾಬ್ಲೆಟ್ ವಿಷಯದಲ್ಲಿ ಹೇಳ್ಬೇಕಂದ್ರೆ ಹೆಲ್ತ್ ಅದು ಸೇಫ್ ಮೆಡಿಸಿನ್ ಅಂತಕ್ಕಂಥದ್ದು ವರ್ಡೇ ಇಲ್ಲ. ಸೇಫ್ ಮೆಡಿಸಿನ್ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ನೀವು ಅಲೋಪತಿ ತಗೊಳ್ಳಿ, ಆಯುರ್ವೇದ ತಗೊಳ್ಳಿ, ಹೋಮಿಯೋಪತಿ ತಗೊಳ್ಳಿ, ಯಾವ ಸಿಸ್ಟಮಲ್ಲೂ ಕೂಡ ಸೇಫ್ ಮೆಡಿಸಿನ್ ಅಂತಕ್ಕಂಥದ್ದು ಇಲ್ಲ, ಸುಳ್ಳದು. ಸ್ವಲ್ಪ ಕಡಿಮೆ ಕೆಟ್ಟದ್ದು, ಸ್ವಲ್ಪ ಜಾಸ್ತಿ ಕೆಟ್ಟದ್ದು ಅಂತ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಹಾಗಾಗಿ ಮೆಡಿಸಿನ್ ವಿಷಯದಲ್ಲಿ ಒಳ್ಳೆಯದು ಅಂತಕ್ಕಂಥ ಮೆಡಿಸಿನ್ ಇಲ್ಲವೇ ಇಲ್ಲ. ಹಾಗಾಗಿ ಅವಾಯ್ಡ್ ಮಾಡಿ. ಯಾಕಂದರೆ ನಿಮಗೆ ಅದು ಬೇರೆ ಸೈಡ್ ಎಫೆಕ್ಟ್ ಇಲ್ದೇ ಇರೋ ಮೆಡಿಸಿನ್ ಇಲ್ಲ. ನೀವು ಯಾವ್ದಾರ ಒಂದು ಈಗ ನೋಡಿ ಸಿಂಪಲ್ ಬೇಸಿಕ್ ಹೇಳ್ಬೇಕಂತಂದ್ರೆ ಈ ಪ್ಯಾರಾಸ್ಟಮಾಲ್, ನಾವು ಡೋಲೋ ಅದು ಇದೇನು ಯೂಸ್ ಮಾಡ್ತೀವಲ್ಲ, ಪ್ಯಾರಾಸ್ಟಮಾಲ್ ಸೇಫ್ ಮೆಡಿಸಿನ್ ಅಂತ ಹೇಳ್ತಾರೆ. ಜಸ್ಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕಾಂಪ್ಲಿಕೇಶನ್ಸ್ ಆಫ್ ಪ್ಯಾರಾಸ್ಟಮಾಲ್, ಸೊ ಸೈಡ್ ಎಫೆಕ್ಟ್ಸ್, ಅಡ್ವರ್ಸ್ ಎಫೆಕ್ಟ್ಸ್, ಸೈಡ್ ಎಫೆಕ್ಟ್ಸ್ ಆಫ್ ಪ್ಯಾರಾಸ್ಟಮಾಲ್ ಅಂತ ನೀವು ಸರ್ಚ್ ಮಾಡಿದರೆ 100 ಒಂದು ಲಿಸ್ಟ್ ಬರುತ್ತೆ. ನೀವು ಅಂದ್ಕೊಂಡಿರೋದು ಸೇಫ್ ಮೆಡಿಸಿನ್ ಅಂತೇಳಿ, ಅದಕ್ಕೆ 100 ಇದ್ದಾವೆ ತೊಂದರೆಗಳು ಅಂತಂದರೆ ಇನ್ನು ಬೇರೆ ಮೆಡಿಸಿನ್ಸಿಗೆ ಇನ್ನು ಎಷ್ಟಿರ್ಬೋದು? ಹಾಗೆ ಸಿಂಪಲ್ ಮೆಡಿಸಿನ್ ಅದಕ್ಕೆ ಇಷ್ಟಿದೆ ಅಂತಂದಮೇಲೆ ಬೇರೆ ಮೆಡಿಸಿನ್ ಅದರಲ್ಲೂ ಕೂಡ ರೆಗ್ಯುಲರ್ ಆಗಿ ತೊಗೊಳ್ತಕ್ಕಂಥ ಮೆಡಿಸಿನ್ ಅಂದರೆ 100% ಸೈಡ್ ಎಫೆಕ್ಟ್ ಜಾಸ್ತಿ ಇರ್ತವೆ. ಹಾಗಾಗಿ ನೀವು ಕೊಲೆಸ್ಟ್ರಾಲ್ ಅಂದ್ಮೇಲೆ 4 ದಿವಸ ತೊಗೊಂಡು ಬಿಡಲ್ಲ, ನಿಮಗೆ ಲೈಫ್ ಟೈಮ್ ತೊಗೊಳ್ಳಿಕ್ಕೆ ಹೇಳ್ತಾರೆ. ಅದು ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ ಹೇಳ್ತಾರೆ. ಈ ಮೆಡಿಸಿನ್ಸ್ ಅದರಲ್ಲೂ ಕೂಡ ಕೊಲೆಸ್ಟ್ರಾಲ್ ಮೆಡಿಸಿನ್ ಏನು ಮಾಡುತ್ತೆ, ನಿಮ್ಮ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಲ್ಲ, ರಿಪೋರ್ಟಲ್ಲಿ ಚೇಂಜಸ್ ಮಾಡುತ್ತೆ, ಬಾಡಿಲಿ ಚೇಂಜಸ್ ಆಗಿರಲ್ಲ. ಎಲ್ಲಿಗೆ ಹೋಗ್ಬೇಕಾ ಕೊಲೆಸ್ಟ್ರಾಲ್? ಬಾಡಿಲಿ ಇರ್ತಕ್ಕಂಥ ಫ್ಯಾಟ್ ಕೊಲೆಸ್ಟ್ರಾಲ್ ಎಲ್ಲಿಗೆ ಹೋಗುತ್ತೆ? ಎಲ್ಲಿ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲವಲ್ಲ. ಅಂದರೆ ಮಾಸ್ಕ್ ಮಾಡ್ದಂಗೆ ನಿಮ್ಮ ರಿಪೋರ್ಟ್ ಮೇಲೆ ಒಂದು ಕವರ್ ಆಗಿದೆ, ಮಾಸ್ಕ್ ಮಾಡ್ದಂಗೆ ಅಷ್ಟೇ ಹೊರತು ಮೆಡಿಸಿನ್ಸ್ ಯಾವುದೇ ಇದು ಅಂತಲ್ಲ, ಯಾವುದೇ ಮೆಡಿಸಿನ್ ಕಾಯಿಲೆನ ಮಾಸ್ಕ್ ಮಾಡ್ತಾವೆ, ಕವರ್ ಮಾಡ್ತಾವೆ ಹೊರತು ಕ್ಯೂರ್ ಮಾಡಲ್ಲ. ಹಾಗಾಗಿ ಬೆಟರ್ ಅವಾಯ್ಡ್ ಮಾಡಿ. ಅದರಲ್ಲಿ 100% ನಾನು ಕೊಲೆಸ್ಟ್ರಾಲ್ ವಿಷಯದಲ್ಲಿ ಹೇಳೋದಾದರೆ ಯಾವುದೇ ಕಾರಣಕ್ಕೂ ಕೊಲೆಸ್ಟ್ರಾಲ್ ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡಬೇಡಿ. ನ್ಯಾಚುರಲ್ ಆಗಿ ಡಯಟಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ನ್ಯಾಚುರಲ್ ಆಗಿ ಕಮ್ಮಿ ಮಾಡ್ಬೋದು. ರೀಸೈಕಲ್ ಮಾಡಿ ಫ್ಯಾಟನ್ನು, ಫ್ಯಾಟ್ ಕಮ್ಮಿನೂ ಮಾಡಬೇಡಿ, ಜಾಸ್ತಿ ಮಾಡೋಕ್ಕೂ ಬಿಡಬೇಡಿ, ಅದನ್ನು ರೀಸೈಕಲ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಮೆಡಿಸಿನ್ ಸ್ಟಾರ್ಟ್ ಮಾಡಬೇಡಿ, ರೀಸೈಕಲ್ ಮಾಡಿ ಫ್ಯಾಟನ್ನು. ಓಕೆ, ಸೊ ಟ್ಯಾಬ್ಲೆಟನ್ನೇ ತಗೋಬೇಡಿ ಅಂತ, ಯಾಕಂದ್ರೆ ನೀವು ಹೇಳ್ದಂಗೆ ನಾವು ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡನ್ನು ಇನ್ನೊಬ್ಬ ಯಾರೋ ತಗೊಂಡು ಹೋದಂಗೆ. ಅದ್ರ ಬದಲಾಗಿ ನೀವೇ ರೀಸೈಕಲ್ ಮಾಡಿ, ನೀವೇ ಯೂಸ್ ಮಾಡಿ ಅದನ್ನು.
ಓಕೆ ಓಕೆ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಅದನ್ನ ಬೇಕಾದಾಗ ಫಾಸ್ಟಿಂಗ್ ಮಾಡಿ ಅಥವಾ ಉಪವಾಸ ಮಾಡಿ ಅದನ್ನ ನಾವು ಮತ್ತೆ ಜಾಸ್ತಿ ನಿಮಗೆ ಜಾಸ್ತಿ ಅಂತ ಅನಿಸ್ತದೆ ಫ್ಯಾಟ್ ಜಾಸ್ತಿ ನಾವು ಮಿರರ್ ಮುಂದೆ ನಿಂತ್ಕೊಂಡು ನಾನು ಡಯಾಗ್ನೋಸ್ ಮಾಡ್ಬೋದು ಫ್ಯಾಟ್ ಜಾಸ್ತಿ ಇದಿಲ್ಲ ಅಂತ ಹೇಳ್ಬಿಟ್ಟು ಸೊ ದಪ್ಪ ಆಗಿದ್ದೀನಿ ಅಂತ ಅನಿಸ್ತಾ ಇದೆ ಫ್ಯಾಟ್ ಜಾಸ್ತಿ ದಪ್ಪ ಅಂದರೆ ಫ್ಯಾಟ್ ಇನ್ನೇನು ಮಸಲ್ ಏನು ಬಂದಿರಲ್ಲ ನಾವೇನು ವರ್ಕೌಟ್ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಒಂದು ಇದಾದರೆ ಅದನ್ನು ಮಸಲ್ ಪಂಪ್ ಆಗಿದೆ ಅಂತ ಹೇಳ್ಬೋದು ಬಟ್ ಏನೋ ಆ್ಯಕ್ಟಿವಿಟೀಸ್ ಎಲ್ಲ ನಾನು ಸಿಂಪಲ್ ಆ್ಯಕ್ಟಿವಿಟೀಸ್ನಲ್ಲಿ ರುಟೀನ್ ಆ್ಯಕ್ಟಿವಿಟೀಸ್ನಲ್ಲಿ ನನಗೆ ವೆಯ್ಟ್ ಜಾಸ್ತಿ ಆಗ್ತಾ ಇದ್ರೆ ಇಟ್ಸ್ ಅ ಫ್ಯಾಟ್ ಅಕ್ಯುಮುಲೇಷನ್. ಅವಾಗ ನ್ಯಾಚುರಲಾಗಿ ನನ್ನ ತಲೆಗೆ ಬರಬೇಕು ನಾನು ಯೂಸ್ ಮಾಡಬೇಕು ಬ್ಯಾಂಕಲ್ಲಿ ದುಡ್ಡು ಜಾಸ್ತಿ ಆಗಿಬಿಟ್ಟಿದೆ ಅದನ್ನು ಖರ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ತಕ್ಕಂಥ ಬೆಸ್ಟ್ ಆಪ್ಷನ್ ಹೇಳಿದ್ದೀನಿ ಇಟ್ಸ್ ಅ ಫಾಸ್ಟಿಂಗ್ ಅಂತ ಹೇಳ್ತೀನಿ. ಓಕೆ ಓಕೆ ಇನ್ನು ಕೆಲವರಿಗೆ ಹೊಟ್ಟೆ ದಪ್ಪ ಇರುತ್ತೆ ಅಥವಾ ಸೆಂಟರ್ ಒಬೆಸಿಟಿ ಅಂತ ನಾವೇನು ಕರಿತೀವಲ್ಲ ಹಾಗಿದ್ರೆ ಅದು ಬ್ಯಾಡ್ ಅಲ್ವಾ? ಕೊಲೆಸ್ಟ್ರಾಲು ಒಳ್ಳೇದೇ ಅಂತ ಹೇಳಿದ್ರಿ, ಬರೀ ಹೊಟ್ಟೆ ದಪ್ಪ ಇರೋದು ಅಥವಾ ಹೊಟ್ಟೆಯ ಭಾಗದಲ್ಲಿ ಫ್ಯಾಟ್ ತುಂಬಿಕೊಳ್ಳೋದು ಅದು ಡೇಂಜರ್ ಅಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ದುಡ್ಡು ಜಾಸ್ತಿ ಇದೆ ಬ್ಯಾಂಕಲ್ಲಿ ಹೋಗಿ ಡಿಪಾಸಿಟ್ ಮಾಡ್ತಾರೆ ಮೇಡಮ್. ಸೊ ಸುಮಾರು ಬ್ಯಾಂಕ್ಸ್ ಇದಾವೆ ಅಂತೇಳಿ ಸಣ್ಣ ಪುಟ್ಟ ಬ್ಯಾಂಕ್ಸ್ ಒಂದು 10 ಬ್ಯಾಂಕ್ಸ್ ಇದಾವೆ ನಿಮ್ಮ ಒಂದು ದೊಡ್ಡ ಬ್ಯಾಂಕ್ ಇದೆ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಎಷ್ಟು ನೀವು ಡಿಪಾಸಿಟ್ ಮಾಡಿದ್ರು ತೊಗೊತಾರೆ. ಇನ್ನು ಬೇರೆ ಬ್ಯಾಂಕಲ್ಲಿ ಅವ್ರ ಲಿಮಿಟ್ 1 ಲಕ್ಷಕ್ಕಿಂತ ಜಾಸ್ತಿ ನಿಮ್ಮದು ಡಿಪಾಸಿಟ್ ತೊಗೊಳ್ಳಲ್ಲ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡ್ತೀರಿ ನೀವು ಆ ದೊಡ್ಡ ಬ್ಯಾಂಕಿಗೆ ಹೋಗ್ತಾರೆ. ಸೊ ನ್ಯಾಷನಲ್ ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಎಷ್ಟಾರು ಇಟ್ರಿ 1 ಕೋಟಿ ಇಟ್ಟರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಅವರು. ನೀವೆಲ್ಲಿ ಇಡ್ತೀರಾ ತೊಗೊಂಡೋಗಿ ಅಲ್ಲೇ ದುಡ್ಡು ಇಡ್ತೀರಾ. ಹಾಗೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಸ್ಟೋರೇಜಿಗೆ ಬೇರೆ ಕಡೆ ಎಲ್ಲ ಲಿಮಿಟ್ ಇದೆ ಯಾಕಂದ್ರೆ ಬೋನ್ಸ್ ಇರುತ್ತೆ ಕೈನಲ್ಲಿ ಜಾಸ್ತಿ ಫ್ಯಾಟ್ ಕೂತ್ಕೊಳ್ಳೋಕ್ಕಾಗಲ್ಲ ಯಾಕಂತಂದರೆ ಅಲ್ಲಿ ಸ್ಟ್ರಕ್ಚರ್ಸ್ ಇದೆ ಬೋನ್ಸ್ ಎಲ್ಲ ಇದೆಯಲ್ಲ ಅಲ್ಲಿ ಸ್ಟ್ರೆಚ್ ಆಗಲಿಕ್ಕೆ ಅವಕಾಶ ಇಲ್ಲ. ಬಟ್ ಹೊಟ್ಟೆ ಅಂತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತಲೇ ಕರಿಬೇಕು. ಅಲ್ಲಿ ಹಿಂದೆ ಮುಂದೆ ಎಷ್ಟೊಂದು ಸ್ಪೇಸ್ ಇದೆ ಅಂದರೆ ನೀವು ಎಷ್ಟಾರು ತೊಗೊಂಬನ್ನಿ ನಾನು ಇಟ್ಕೊತೀನಿ ಅಂತೆ. ಓಕೆ ಹೊಟ್ಟೆನಲ್ಲಿ ಫ್ಯಾಟ್ ಇದೆ ಬೇರೆ ಕಡೆ ಫ್ಯಾಟ್ ಇಲ್ವ ಎಲ್ಲ ಕಡೆ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಿರ್ತದೆ. ಇಲ್ಲಿ ಪರ್ಸೆಂಟೇಜ್ ಬೇರೆ ಕಡೆಗಿಂತ ಇಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ. ನಿಮ್ಮ ಶೋಲ್ಡರಲ್ಲಿ ಎಷ್ಟು ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ ನಿಮ್ಮ ತೊಡೆನಲ್ಲಿ ಎಷ್ಟು ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ ಅದರ ಒಂದು 4 ಪಟ್ಟು ಹೆಚ್ಚಿಗೆ ಫ್ಯಾಟು ಹೊಟ್ಟೆನಲ್ಲಿ ಅಕ್ಯುಮುಲೇಟ್ ಆಗ್ತೈತೆ ಯಾಕಂದರೆ ಜಾಗ ಇದೆ ಅಂತ ಅಷ್ಟೇ ಅಲ್ಲಿ. ಅದು ಕೆಟ್ಟದು ಒಳ್ಳೇದು ಅನ್ನೋದಲ್ಲ ಅಲ್ಲಿ ಲಾಜಿಕ್ಕು. ಸ್ಪೇಸ್ ಜಾಸ್ತಿ ಎಲ್ಲಿದೆ ಅಲ್ಲಿ ಇಡ್ತೀರ ನೀವು. ಬ್ಯಾಂಕಲ್ಲಿ ಎಲ್ಲಿ ಜಾಸ್ತಿ ಇಟ್ಕೊತಾರೆ ಅಲ್ಲಿ ಹೆಂಗೆ ನೀವು ದುಡ್ಡು ಇಡ್ತೀರೋ ಹಾಗೆ ಸ್ಪೇಸ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಬಾಡಿ ಈ ಒಂದು ಫ್ಯಾಟನ್ನು ಸ್ಟೋರ್ ಮಾಡ್ತಾ ಹೋಗುತ್ತೆ. ಅದು ಖಾಲಿ ಇರೋ ಜಾಗ ಅಂದರೆ ಹೊಟ್ಟೆ ನೋಡಿ ಅಲ್ಲಿ ಏನು ಸ್ಪೇಸ್ ಮೂಳೆಯಲ್ಲಿ ಅಡ್ಡ ಏನು ಅಡ್ಡ ಬರಲ್ಲ ಜಾಸ್ತಿ ಸ್ಪೇಸ್ ಇದೆ ಸ್ಪೇಸ್ ಇದೆ ಎಷ್ಟಾರ ಮುಂದಕ್ಕೂ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಅಲ್ಲಿ ಇಡ್ತಾ ಇದೆ ಹೊರತು ಅದು ಕೆಟ್ಟದು ಅಂತ ಅಲ್ಲ. ಬಟ್ ಟೋಟಲಿ ನನ್ನ ಅಡ್ವೈಸ್ ಹೊಟ್ಟೆ ಕಮ್ಮಿ ಮಾಡೋಕ್ಕೆ ಹೋಗ್ಬೇಡಿ ನೀವು. ಜನರಲ್ಲಾಗಿ ಡಯಟ್ ಮಾಡಿ ಟೋಟಲ್ ಬಾಡಿ ಫ್ಯಾಟನ್ನು ಕಮ್ಮಿ ಮಾಡಬೇಕು. ನಾವು ಬರೀ ಹೊಟ್ಟೆ ಕರಗಿಸೋಕ್ಕಾಗೋದು ಅಸಾಧ್ಯ ಅದು. ಯಾರಾದರೂ ಒಬ್ಬರದ್ದು ಒಂದು ಫೋಟೋ ತೋರಿಸಿ ನೀವು ಇದ್ದರೆ ಹೊಟ್ಟೆನಲ್ಲೆಲ್ಲ ಕರಗಿಸ್ಬಿಟ್ಟು ಹೊಟ್ಟೆನಲ್ಲಿ 6 ಪ್ಯಾಕ್ಸ್ ಮಾಡಿಬಿಟ್ಟು ಬೇರೆ ಕಡೆ ಫ್ಯಾಟ್ ಇರ್ತಕ್ಕಂಥ ಯಾರು ವ್ಯಕ್ತಿ ಇದ್ದಾರಾ? ಇಲ್ಲ. ಕರಗೋದು ಬಾಡಿ ಫ್ಯಾಟ್ ಕರಗಿಸ್ಬೇಕು ಅಂತಂದರೆ ಟೋಟಲ್ಲಾಗಿ ನಾವು ಟೋಟಲ್ ಫಾಸ್ಟಿಂಗ್ ಮಾಡಿದ್ರಿ ನೀವು ಟೋಟಲ್ ಬಾಡಿ ಫ್ಯಾಟ್ ಕಮ್ಮಿ ಆಗುತ್ತೆ ಹೊರತು ಬರೀ ಹೊಟ್ಟೆ ಕಮ್ಮಿ ಆಗಲ್ಲ ಎಲ್ಲದೂ ಕಮ್ಮಿ ಆಗುತ್ತೆ. ಓಕೆ ಹಾಗಿದ್ರೆ ಒಂದು ಪರ್ಸನಿಗೆ ತುಂಬ ಹೊಟ್ಟೆ ದಪ್ಪ ಇದೆ ಅಂತ ಹೇಳಿದ್ರೆ ಅವ್ರು ಅನ್ಹೆಲ್ದಿ ಅಂತ ಹೇಳೋದಕ್ಕಾಗೋದಿಲ್ವಾ? ಅನ್ಹೆಲ್ತಿ ಅಂತಲೇ ಹೇಳಲಿಕ್ಕಾಗಲ್ಲ ಹೆಲ್ತಿ ಅಂತ ಕೂಡ ಹೇಳಲಿಕ್ಕಾಗಲ್ಲ. ಬ್ಯಾಂಕಲ್ಲಿ ದುಡ್ಡು ಜಾಸ್ತಿ ಇದೆ ಖರ್ಚು ಮಾಡಿ ಅಂತ ಹೇಳ್ಬೇಕಷ್ಟೇ ನೀವು ಅನ್ಹೆಲ್ತಿ ಹೆಲ್ತಿ ಅಂತ ಕ್ಲಾಸಿಫೈ ಮಾಡೋಕೆ ಹೋಗ್ಬೇಡಿ. ಈಗ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ತಕ್ಷಣ ನಾವು ಅನ್ಹೆಲ್ತಿ ಅಂತ ಹೇಳೋಕ್ಕಾಗತ್ತೆ ಬ್ಯಾಂಕಲ್ಲಿ? ಇಲ್ಲ ಅದನ್ನು ಖರ್ಚು ಮಾಡು ಅಂತ ಹೇಳ್ಬೇಕು ಅಷ್ಟೇ ಹೇಳ್ಬೇಕು ಹೊರತು ಫ್ಯಾಟ್ ಜಾಸ್ತಿ ಆಗಿದೆಪ್ಪ ಅದನ್ನು ಖರ್ಚು ಮಾಡು ಅಂತ ಹೇಳ್ಬೇಕು. ನೀವು ಅನ್ಹೆಲ್ತಿ ಅಲ್ಲ ಈಸ್ ನಾಟ್ ಅನ್ಹೆಲ್ತಿ ಬಟ್ ಸ್ಟೋರೇಜ್ ಜಾಸ್ತಿ ಇದೆ ಅದನ್ನು ಖರ್ಚು ಮಾಡಬೇಕು. ಖರ್ಚು ಮಾಡಲಿಲ್ಲ ಅಂದರೆ ಅನ್ಹೆಲ್ತಿ ಆಗ್ತಾರೆ. ಓಕೆ ಓಕೆ ಹಾಗಿದ್ರೆ ನಾನು ನಿಜವಾಗಿಯೂ ಹೇಳ್ತೀನಿ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಇಷ್ಟು ದಿನ ನಾನು ಅದು ಕೆಟ್ಟದ್ದು ಅನ್ಕೊಂಡಿದ್ದೆ. ಒಳ್ಳೇದು ನಾನು ಕೊಲೆಸ್ಟ್ರಾಲ್ ತುಂಬ ಒಳ್ಳೇದು. ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಬ್ಯಾಂಕ್ ಬ್ಯಾಲೆನ್ಸು ಅದು ಇರಬೇಕು ಅದ್ರ ಜೊತೆಗೆ ಅದನ್ನು ನಾವು ಖರ್ಚು ಮಾಡಬೇಕು ಅಂತೀನಿ. ಓಕೆ ಓಕೆ ಒಂದು ತಿಂಗಳು ಸ್ಟೋರ್ ಮಾಡಿ ಒಂದು ದಿವಸ ನೋಡಿ ನಮ್ಮಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ವಾರಕ್ಕೊಂದ್ಸಲ ಡೈಲಿ ಉಪವಾಸ ಮಾಡಿಸಿರಿಲ್ಲ ಡೈಲಿ ಸ್ಟೋರ್ ಮಾಡಿಸ್ತಾ ಇದ್ರು. ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ ಅಥವಾ ಹಬ್ಬಗಳಲ್ಲಿ ಉಪವಾಸ ಮಾಡ್ತಾರೆ. ಅಂದರೆ ಡೈಲಿ ಸ್ಟೋರ್ ಮಾಡಿ ತಿಂಗಳಿಗೆ ಒಂದ್ಸಲ ಖರ್ಚು ಮಾಡಿ ಅಷ್ಟೇ. ಓಕೆ ಡಾಕ್ಟರ್ ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಜನರಿಗೆ? ಯಾಕಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆಸ್ಟ್ರಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಮಿತ್ಸ್ ಇದ್ದಾವೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಸೊ ನಿಮ್ಮ ಕಡೆಯಿಂದ ಏನಾದರೂ ಜನರಿಗೆ ಒಂದು ಟಿಪ್ಸ್ ಅಥವಾ ಏನಾದರೂ ಒಂದು ಅಡ್ವೈಸ್ ಇತ್ತು ಅಂತ ಹೇಳಿದ್ರೆ? ಕೊಲೆಸ್ಟ್ರಾಲನ್ನು ಚೆಕ್ ಮಾಡಿಸ್ಬೇಡಿ ಅಂತೀನಿ ಫಸ್ಟ್ ಆಫ್ ಆಲ್. ಯಾಕಂದರೆ ಇಟ್ಸ್ ಎ ಬಿಸ್ನೆಸ್. ಕೊಲೆಸ್ಟ್ರಾಲ್ ಮೆಡಿಸಿನ್ಸು ತೊಗೊಳ್ಳಿ ಅಂತ ಅಡ್ವೈಸ್ ಮಾಡ್ತಕ್ಕಂಥದ್ದು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸಿ ಅಂತಕ್ಕಂಥದ್ದು ಅದರಲ್ಲೂ ಈ ಎಲ್ಲ ಕಂಪ್ಲೀಟ್ ಲಿಪಿಡ್ ಪ್ರೊಫೈಲ್ ಎಲ್ಲ ಮಾಡಿಸಿ ಅಂತಕ್ಕಂಥದ್ದು ಅದು ಒಂದು ಮಾಫಿಯಾ ಅಂತಲೇ ಕರಿತೀನಿ. ಯಾಕಂದರೆ ಅದು ಲ್ಯಾಬ್ನರಿಗೆ ದುಡ್ಡಾಗುತ್ತೆ, ಡಾಕ್ಟ್ರಿಗೆ ದುಡ್ಡಾಗುತ್ತೆ, ನೆಕ್ಸ್ಟ್ ಮೆಡಿಸಿನ್ ಕಂಪ್ನಿಗೂ ಕೂಡ ದುಡ್ಡಾಗುತ್ತೆ. ಅದನ್ನು ಮಾಡ್ಸೋಕ್ಕೆ ಹೋಗ್ಬಿಡಿ. ಯಾಕೆ ನಿಮಗೆ ಡೌಟ್ ಇದೆಯಾ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು ಹೆಂಗೆ ಡೌಟ್ ಬರುತ್ತೆ? ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದರೆ ನಮಗೆ ಫ್ಯಾಟ್ ಜಾಸ್ತಿ ದಪ್ಪ ಆಗಿದ್ದೀನಿ ನಾನು ಅಂತ ಅನಿಸಿದ ತಕ್ಷಣ ಅಲ್ಲೇ ನಿಮಗೆ ರಿಯಲೈಸ್ ಆಗಬೇಕು ನಮ್ಮ ಫ್ಯಾಟ್ ಸ್ವಲ್ಪ ಜಾಸ್ತಿ ಆಗಿದೆ. ಅದನ್ನೇನು ಮಾಡಬೇಕು? ಯೂಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು. ಟೆಸ್ಟ್ ಮಾಡಿಸ್ದೆ ಮಾತ್ರ ತೊಗೊಂಡ್ವಿ ಇದೆಲ್ಲ ನಮ್ಮ ಆರೋಗ್ಯ ಹಾಳು ಮಾಡುತ್ತೆ. ಸೊ ಫ್ಯಾಟ್ ಜಾಸ್ತಿ ಇದೆ ಅಂತ ಅನಿಸಿದ ತಕ್ಷಣ ಒಂದು ಯೂಸ್ ಮಾಡ್ತಕ್ಕಂಥದ್ದು ಒಂದೇದು ಯೂಸ್ ಮಾಡೋದ್ರ ಜೊತೆಯಲ್ಲಿ ಇನ್ನೊಂದು ಲಾಜಿಕ್ಕು ಇನ್ನೊಂದು ತಿಳ್ಕೊಬೇಕು ಜನ ಏನಂದರೆ ಸ್ಟೋರೇಜು ಸಿಕ್ಕಾಬಿಟ್ಟೆ ತಂತು. ನೀವು
ಒಂದು ಜಾಸ್ತಿ ದುಡ್ಡು ತೊಗೊಂಡೋಗಿ ಹಾಕೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ಸಿಕ್ಕಾಬಡೆ ದುಡ್ಡಿದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಹಾಗೆ ಸಿಕ್ಕಾಬಡೆ ಫ್ಯಾಟ್ ನಾನು ಡೈಲಿ ಸ್ಟೋರ್ ಮಾಡತಕ್ಕಂಥ ಫ್ಯಾಟ್ ಜಾಸ್ತಿ ಆದರೂ ಕೂಡ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಬಾಡಿಗೆ ಟೆನ್ಷನ್ ಆಗುತ್ತೆ. ಇಷ್ಟೊಂದು ಸ್ಟೋರ್ ಮಾಡಿಬಿಟ್ಟಿದ್ದಾನಪ್ಪ, ಹೆಂಗಪ್ಪ ಖರ್ಚು ಮಾಡೋದು ಅಂತ. ನಾವು ಅಷ್ಟೇ ಬ್ಯಾಂಕಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ರೆ ಹೆಂಗೆ ಖರ್ಚು ಮಾಡೋದು, ಆಗ ಹಿಂಗೆ ಟೆನ್ಷನ್ ಆಗುತ್ತೆ. ಹಂಗೆ ದೇಹಕ್ಕೂ ಕೂಡ ಯಾವಾಗ ಅತಿ ಹೆಚ್ಚಾಗಿ ನಾವು ಫೀಡ್ ಮಾಡ್ತಾ ಹೋಗ್ತೀವಿ, ಅಂದರೆ ಫ್ಯಾಟನ್ನು ಜಾಸ್ತಿ ಮಾಡ್ತೀವಿ, ಬಾಡಿಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ, ಹೆಂಗೆ ಖರ್ಚು ಮಾಡೋದಿದ್ವಿ, ಅಷ್ಟೊಂದು ಮಾಡೋಕ್ಕಾಗಲ್ಲ. ಸಿಕ್ಕಾಬಟ್ಟೆ ನೋಡಿ ಹೊಟ್ಟೆ ಸಿಕ್ಕಾಬಟ್ಟೆ ಬಂದರೆ ಒಂದು ದಿವಸ ಫಾಸ್ಟಿಂಗಲ್ಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತಾ, ಆಗಲ್ಲ. ಆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಏನು ಮಾಡಬೇಕು, ಒಂದಿನದಾಗಿ ಇರೋದನ್ನು ಖರ್ಚು ಮಾಡೋದು ಫಾಸ್ಟಿಂಗಲ್ಲಿ ಅಂತ ಹೇಳಿದೆ. ಎಷ್ಟು ಫ್ರೀಕ್ವೆಂಟ್ ಫಾಸ್ಟಿಂಗು, ಜಾಸ್ತಿ ದಪ್ಪ ಇದ್ದೀರಾ ಜಾಸ್ತಿ ಫಾಸ್ಟಿಂಗ್ ಮಾಡಿ, ವಾರಕ್ಕೆ 2 ಸಲ ಫಾಸ್ಟಿಂಗ್ ಮಾಡಿ, ಏನು ತಪ್ಪೇನಿಲ್ಲ. ಸೊ ಅದು ಕರಗಿಸ್ಲಿಕ್ಕೆ. ಎರಡನೇದು ಸ್ಟೋರ್ ಮಾಡೋದನ್ನು ಕಮ್ಮಿ ಮಾಡಬೇಕು. ಸ್ಟೋರೇಜ್ ಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಬೇಕು. ಸ್ಟೋರೇಜ್ನ ಕಮ್ಮಿ ಮಾಡೋದು ಹೆಂಗೆ ಸರ್, ಹಂಗಿದ್ರೆ ಆಯಿಲ್ ಕಮ್ಮಿ ಮಾಡಬೇಕಾ, ಫ್ಯಾಟಿ ಫುಡ್ ಕಮ್ಮಿ ಮಾಡಬೇಕು? ಇಲ್ಲ, ನಾನು ಹೇಳಿದೆ ಅದರಿಂದ ನಿಮಗೆ ಫ್ಯಾಟೇ ಆಗೋದಿಲ್ಲ, ಆಯಿಲಿಂದನೂ ಫ್ಯಾಟ್ ಆಗಲ್ಲ, ಯಾವುದೇ ಎಣ್ಣೆಯಿಂದನೂ ಫ್ಯಾಟ್ ಆಗೋದಿಲ್ಲ. ಸೊ ನೀವು ತಿಂತಕ್ಕಂಥ ಫ್ಯಾಟಿಂದ, ತುಪ್ಪದಿಂದನೂ ಫ್ಯಾಟ್ ಆಗಲ್ಲ, ನಾನ್ ವೆಜಿಟೇರಿಯನ್ ಫುಡ್ಡಿಂದನೂ ಫ್ಯಾಟ್ ಸ್ಟೋರ್ ಆಗಲ್ಲ. ಫ್ಯಾಟ್ ಸ್ಟೋರ್ ಆಗ್ತಿರೋದು ಇಲ್ಲಿ ಕಾರ್ಬೋಹೈಡ್ರೇಟಲ್ಲೂ ಕೂಡ ಈ ಪ್ರೊಸೆಸ್ಡ್ ಕಾರ್ಬೋಹೈಡ್ರೇಟ್ ಏನಿದೆಯಲ್ಲ, ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ, ಕಾಳು, ಬೇಳೆಗಳು, ಇದರಲ್ಲಿರ್ತಕ್ಕಂಥ ಒಂದು ಅಂಶ, ನಾರಿನಂಶ ಕಮ್ಮಿ ಇರ್ತಕ್ಕಂಥ ಈ ಒಂದು ಸ್ಟಾರ್ಚಿ ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೀವಲ್ಲ, ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ, ಈ ಅಂಶ ಕಮ್ಮಿ ಮಾಡಿದರೆ ಸ್ಟೋರೇಜ್ ಕಮ್ಮಿ ಆಗುತ್ತೆ. ಅಂದರೆ ಎಷ್ಟು ಬೇಕೋ ಅಷ್ಟು ಫ್ಯಾಟ್ ಸ್ಟೋರೇಜ್ ಆಗಲಿಕ್ಕೆ ಆಗುತ್ತೆ. ಯಾವಾಗ ಸ್ವಲ್ಪ ಪ್ರಮಾಣದಲ್ಲಿ ನೀವು ಅನ್ನ, ಮುದ್ದೆ, ರೊಟ್ಟಿ, ಚಪಾತಿನ ಯೂಸ್ ಮಾಡಿದಾಗ, ಜಾಸ್ತಿ ಏನು ತಿನ್ಬೇಕು ಸರ್, ಅದಷ್ಟು ಕಮ್ಮಿ ತಿಂದರೆ ಒಟ್ಟಿಗೆ ಏನು ತಿನ್ನಬೇಕು ಅಂತ ಕೇಳ್ತಾರೆ. ಇದೆಯಲ್ಲ ನಮ್ಮ ಆಹಾರ, ಹಣ್ಣು, ಸೊಪ್ಪು, ತರಕಾರಿ, ಅದನ್ನು 75% ಮಾಡಿ. ಹಣ್ಣು, ಸೊಪ್ಪು, ತರಕಾರಿನ 75% ತಿನ್ನಿ. ಇನ್ನು ಉಳಿದಿದ್ದು ಹಾಳು ಮೂಳು, ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಏನು ಬೇಕು ನಿಮಗೆ, ನಾನ್ ವೆಜ್ ಬೇಕಾ, ಎಲ್ಲ ಬೇಕಾ, ಎಲ್ಲದನ್ನು ತಿನ್ನಿ. ಆ 25% ಅಷ್ಟೇ ಬರಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಫ್ಯಾಟು ಜಾಸ್ತಿ ಪ್ರೊಡ್ಯೂಸ್ ಆಗಲ್ಲ. ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಹೇಗೆ ಬೇಕೋ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಸ್ಟೋರೇಜ್ ಆಗುತ್ತೆ. ಸೊ ಒಂದು. ಎರಡನೇದು ಏನಂತಂದರೆ, ಜಾಸ್ತಿ ಇದೆ ಅಂತ ಕಾಣಿಸ್ಕೊಳ್ತಾ ಇದೆಯಾ, ಹಾಗಿದ್ಮೇಲೆ ಕಮ್ಮಿ ಮಾಡೋದಂಗೆ ಫಾಸ್ಟಿಂಗ್ ಮಾಡಿ. ಫಾಸ್ಟಿಂಗ್ ಎಷ್ಟು ಮಾಡಬೇಕು, ತಿಂಗಳಿಗೆ ಎಷ್ಟು ಮಾಡಬೇಕು, ವಾರಕ್ಕೆ ಎಷ್ಟು ಮಾಡಬೇಕು, ಅದು ನಿಮ್ಮ ಒಂದು ಫ್ಯಾಟ್ ಮೇಲೆ ಡಿಪೆಂಡ್ ಆಗಬೇಕು. ತುಂಬ ಫ್ಯಾಟ್ ಇದನ್ನು ವಾರಕ್ಕೆ 2 ಮಾಡಿರಿ, ಏನು ತಪ್ಪೇನಿಲ್ಲ. 3 ದಿವಸಕ್ಕೆ ಒಂದೊಂದು ಸಲ ಫಾಸ್ಟಿಂಗ್ ಮಾಡಿ, ಎಲ್ಲಿವರೆಗೂ ಕರಗಿಸೋವರೆಗೂ. ಆಮೇಲೆ ಸ್ವಲ್ಪ ಕ್ರಮೇಣ ಕಡಿಮೆ ಮಾಡ್ಕೊತಾ ಬರ್ಬೋದು. ಫಾಸ್ಟಿಂಗ್ ಇಸ್ ದ ಬೆಸ್ಟ್ ಮೆಡಿಸಿನ್ ಆ್ಯಕ್ಚುಲಿ, ವಿತೌಟ್ ಎನಿ ಸೈಡ್ ಎಫೆಕ್ಟ್. ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂಥ ಒಂದು ಬೆಸ್ಟ್ ಮೆಡಿಸಿನ್ ಅಂತಂದರೆ ಇಟ್ಸ್ ಅ ಫಾಸ್ಟಿಂಗ್. ಸಾಧನೆ ಮಾಡ್ತಾ ಹೋಗಿ, ವಾರಕ್ಕೆ ಒಂದು ಸಲ ಮಾಡಿ. ಇಲ್ಲ ಸರ್ ನಾನೇನು ಜಾಸ್ತಿ ದಪ್ಪ ಇಲ್ಲ, ಫ್ಯಾಟ್ ಜಾಸ್ತಿ ಏನಿಲ್ಲ, ಆಯಿತು ತಿಂಗಳಿಗೆ ಒಂದು ಸಲ ಮಾಡಿ, ಡಿಟಾಕ್ಸ್ ಆಗುತ್ತೆ ಬಾಡಿ, ಅಷ್ಟೇ ಸಾಕು. ತಿಂಗಳಿಗೆ ಒಂದು ಮಾಡಿದರೆ ಸಾಕು, ಬಾಡಿ ಡಿಟಾಕ್ಸ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಇವೆಲ್ಲ ಹೆಲ್ತ್ ಬಗ್ಗೆ. ಇದನ್ನು ಬಿಟ್ಟು ಏನೇನೋ ರಾಂಗ್ ಇನ್ಫಾರ್ಮೇಷನ್ ಹೆದರಿಸ್ತಾರೆ. ಪ್ರತಿಯೊಬ್ಬರು ಹೇಳ್ತಿಲ್ಲ. ಇವತ್ತು ನೀವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಯಾವುದೇ ಇಲ್ಲ ಸರ್ ನಮ್ಮ ಡಾಕ್ಟರ್ ಅಡ್ವೈಸ್ ಮಾಡಿದರೆ, ಎಲ್ಲರೂ ಕೂಡ ನಿಮ್ಮ ಡಾಕ್ಟ್ರೇ ಇರ್ಬೋದು. ಸೊ ಬಟ್ ಅವ್ರು ಸಾಕ್ತಾ ಇರೋದು ಅವ್ರ ಸಂಸಾರನ ಹೊರತು ನಿಮ್ಮನ್ನಲ್ಲ. ಯಾಕಂದರೆ ಅವ್ರು ದುಡ್ಡು ಮಾಡ್ತಾ ಇರ್ತಕ್ಕಂಥದ್ದು, ನೀವು ಅವ್ರಿಗೆ ಕಸ್ಟಮರು. ಸೊ ನಿಮಗೆ ಫ್ಯಾಮಿಲಿ ಡಾಕ್ಟರ್ ಇರ್ಬೋದು, ಬಟ್ ಯು ಆರ್ ಎ ಕಸ್ಟಮರ್. ಸೊ ನಿಮ್ಮಿಂದ ಅವ್ರಿಗೆ ಏನು ಬೆನಿಫಿಟ್ ಇರುತ್ತೆ ಅನ್ನೋದನ್ನು ನೋಡ್ತಾರೋ. ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ನನ್ನಂತನೂ ಸೇರಿಸ್ಕೊಳ್ಳಿ, ನೀವೇನು ತೊಂದರೆ ಏನಿಲ್ಲ. ಪ್ರತಿಯೊಬ್ಬರು ಡಾಕ್ಟ್ರ್ ಮಾಡ್ತಕ್ಕಂಥ ಅಡ್ವೈಸ್ ಕೊಡ್ತಕ್ಕಂಥದ್ದು ನಿಮಗೆ ಆರೋಗ್ಯವಾಗಲಿ ಅನ್ನೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನನಗೆ ಎಷ್ಟು ಬೆನಿಫಿಟ್ ಇದೆ ಅಂತಕ್ಕಂಥದ್ದು ನೋಡ್ತೀವಿ. ಹೆಲ್ತ್ ಬಗ್ಗೆ ತಿಳ್ಕೊಳ್ಳಿ, ಕಾಯಿಲೆ ಬಗ್ಗೆ ತಿಳ್ಕೊಬೇಡಿ. ಡಯಾಬಿಟೀಸ್ ಬಗ್ಗೆ ತಿಳ್ಕೊಳ್ಳೋದು, ಕೊಲೆಸ್ಟ್ರಾಲ್ ಬಗ್ಗೆ ತಿಳ್ಕೊಳ್ಳೋದು, ಇದನ್ನೆಲ್ಲ ಸ್ಟಾಪ್ ಮಾಡಿ. ಸರ್ ಡಯಾಬಿಟೀಸ್ ಬಗ್ಗೆ ಏನು ಎಲ್ಲ ಬೇಡ, ಯಾಕೆ ಬೇಕು ನಿಮಗೆ ಡಯಾಬಿಟೀಸ್? ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ ಯಾವ ಡಯಾಬಿಟೀಸ್ ಬರುತ್ತೆ, ಯಾವ ಒಂದು ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಯಾವ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಯಾವ ಒಂದು ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಅಂದರೆ ಕಾರಣ ಏನು, ಹೆಲ್ತ್ ಸರಿ ಇಲ್ಲ, ಕ್ಯಾನ್ಸರು ಬರುತ್ತೆ. ಹೆಲ್ತ್ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೆಲ್ತನ್ನು ಕರೆಕ್ಟಾಗಿ ಹೆಲ್ತ್ ಬಗ್ಗೆ ತಿಳ್ಕೊಬೇಕು ಅಂದ ತಕ್ಷಣ ಯೂಟ್ಯೂಬ್ ತೆಗೆದು ನೋಡಬೇಡಿ, ಎಲ್ಲ ಮಿಸ್ಗೈಡಿಂಗ್ ಇನ್ಫಾರ್ಮೇಷನ್. ಹೇಳಿದ್ದು 99% ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಎಲ್ಲ ತಪ್ಪು ಮಾಹಿತಿ. ಅವರೊಂದು ವ್ಯೂಸಿಗೆ, ಒಂದು ಸಬ್ಸ್ಕ್ರೈಬರ್ಸ್ಗೆ ಅಂತ ಇರ್ತಕ್ಕಂಥ, ಅವರೊಂದು ಬಿಸ್ನೆಸ್ಸಿಗೆ ಅಂತ ಇರ್ತಕ್ಕಂಥ ಮಾಹಿತಿ. ಸರಿಯಾದ ಒಂದು ಆರೋಗ್ಯದ ಮಾಹಿತಿ ತೊಗೊಂಡ್ರೆ 100% ಯಾವ ಕಾಯಿಲೆ ಇದೆಲ್ಲ ನಾನು ಹೇಳಿದೆ, ಅದು ಇದು ಅಂತ ನೋಡೋಕೋಬೇಡಿ, ಕಾಯಿಲೆ ಹುಡುಕಬೇಡಿ, ಕಾಯಿಲೆನ ಫಾಲೋ ಮಾಡಬೇಡಿ. ನೀವು ಸರ್ BP ಚೆಕ್ ಮಾಡ್ತಾರೆ ಫ್ರೀ, ಯಾಕೆ BP ನೀವು ಯಾಕೆ ಫಾಲೋ ಮಾಡ್ತೀರಾ? ನೀವು ಆರೋಗ್ಯನ ಫಾಲೋ ಮಾಡ್ಕೊಂಡು ಆರೋಗ್ಯವಾಗಿದ್ದರೆ ಯಾವ BP ಬರಲ್ಲ, ಯಾವ ಶುಗರ್ ಬರೋದಿಲ್ಲ, ಯಾವ ಥೈರಾಯ್ಡ್, ಯಾವ ಕಾಯಿಲೆ ಕೂಡ ಬರೋದಿಲ್ಲ. ಆರೋಗ್ಯವಾಗಿರಿ ಅಂತಕ್ಕಂಥದ್ದೇ, ಆರೋಗ್ಯದ ಮಾಹಿತಿ ತೊಗೊಂಡು ಆರೋಗ್ಯವಾಗಿರಿ ಸಾಕು ಅಂತ ನನ್ನ ಅಡ್ವೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಕೊಲೆಸ್ಟ್ರಾಲ್ ಅಥವಾ ಬೊಜ್ಜು, ಸೊ ನಾವು ಅಂದ್ಕೊಂಡಿರೋಂಥದ್ದೇ ಬೇರೆ, ಆದರೆ ನಿಜವಾದ ಸತ್ಯನೇ ಬೇರೆ ಅಂತ. ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಬರೀ ಕೆಟ್ಟದ್ದಷ್ಟೇ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಬರುತ್ತೆ, ಸ್ಟ್ರೋಕ್ ಬರ್ಬೋದು, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ತಪ್ಪು. ಸೊ ಕೊಲೆಸ್ಟ್ರಾಲ್ ನಮ್ಮ ಆರೋಗ್ಯಕ್ಕೆ ಬೇಕಾಗುತ್ತೆ. ನಾವು ಎಲ್ಲಿ ಆ್ಯಕ್ಚುಲಿ ಎಡವ್ತಾ ಇದ್ದೀವಿ, ಸೊ ಹೆಲ್ತ್ ಪ್ರಾಬ್ಲಮ್ ಎಲ್ಲಿ ಆಗ್ತಾ ಇದೆ ಅದನ್ನು ನಾವು ಸರಿ ಮಾಡಬೇಕು, ರೂಟ್ ಕಾಸನ್ನು ಸರಿ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡಬೇಕು,
ಮಾಡಬೇಕು, ಉಪವಾಸವನ್ನು ಮಾಡಬೇಕು ಅನ್ನೋದನ್ನು ನಮ್ಮ ಆಡಿಯನ್ಸಿಗೆ ತಿಳಿಸ್ಕೊಟ್ಟಿದ್ದೀರಾ. ಒಂದು ರೀತಿ ಎಪ್ಸಿದ್ದೀರಾ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕಡೆನೂ ಒಂದು ಇನ್ಫಾರ್ಮೇಷನ್ ಹೆಲ್ತ್ ಬಗ್ಗೆ ಬರ್ತಾನೆ ಇರುತ್ತೆ, ಆದರೆ ಯಾವುದು ತಪ್ಪು ಮಾಹಿತಿ ಯಾವುದು ಸರಿ ಅನ್ನೋದನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಲೆಸ್ಟ್ರಾಲ್ ಅಥವಾ ಬೊಜ್ಜು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ನಮಗೆ ಹೆಚ್ಚಿನ ಹಾಗೆಯೇ ವಿವರವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.